ನಮಸ್ಕಾರ ಎಲ್ರಿಗೂ. ಚಿಕ್ಕವರಿಂದ ದೊಡ್ಡವರಿಗೂ ಎಲ್ರಿಗೂ ಇಷ್ಟವಾಗುವ ಬಾಲುಷಾ ರೆಸಿಪಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬಾನೇ ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತೆ ಮತ್ತೆ ಸುಲಭವಾಗಿನೇ ನಾವು ಇದನ್ನ ತಯಾರಿಸಬಹುದು. ಒಮ್ಮೆ ಈ ರೀತಿ ಮಾಡಿ ನೋಡಿ, ಅಂಗಡಿಯಿಂದ ನೀವು ತರೋಕೆ ಹೋಗೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ. ಹಾಗಾದ್ರೆ ಬನ್ನಿ ಬಾಲುಷಾನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನಾನು 1 kg ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲಾಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ಮತ್ತೆ ಅಡಿಗೆ ಸೋಡಾ, 1 ಕಪ್ಪು ಮೊಸರು. ಈಗ ನಾವಿಲ್ಲಿ ಮೈದಾ ಹಿಟ್ಟಿನಲ್ಲಿ 1 ಸ್ಪೂನು ಸೋಡಾನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಸ್ಪೂನು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕಾಸಿರುವಂತಹ ತುಪ್ಪನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಈ ರೀತಿ ಹಿಟ್ಟನ್ನ ತಿಕ್ಕಬೇಕು, ಯಾಕಂದ್ರೆ ಗಂಟು ಆಗಿರುತ್ತೆ. ಬಾಲುಷಾ ಚೆನ್ನಾಗಿ ಬರಬೇಕು ಅಂದ್ರೆ ಈ ರೀತಿಯಾಗಿ ಹಿಟ್ಟನ್ನ ಸರಿಯಾಗಿ ಕೈಯಿಂದ ತಿಕ್ಕಬೇಕು. ನಂತರ ಇದಕ್ಕೆ ಮೊಸರನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಐಟಮ್ಸು ಒಂದೇ ಸಾರಿ ಇದರಲ್ಲಿ ಹಾಕೋಕೆ ಹೋಗಬೇಡಿ. ತುಪ್ಪ ಹಾಕಿದ್ಮೇಲೆ ಅದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆಮೇಲೆ ಮೊಸರನ್ನ ಹಾಕೋಬೇಕು. ಈ ರೀತಿಯಾಗಿ ಎರಡೂ ಕೈಯಿಂದ ಸರಿಯಾಗಿ ತಿಕ್ಕಿ ಬಾಲುಷಾಕ್ಕೆ ಹಿಟ್ಟನ್ನ ನಾದ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ನಾದ್ಕೋಬೇಕು. ಜಾಸ್ತಿ ಗಟ್ಟಿ ಆಗಬಾರ್ದು, ಮೀಡಿಯಂ ಅಲ್ಲಿ ನಾವು ಹಿಟ್ಟನ್ನ ನಾದ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು ನಾದ್ಕೊಂಡಾಗಿದೆ. ಇದಕ್ಕೆ 10 ನಿಮಿಷ ಹೀಗೆ ಬಿಡಬೇಕು. 10 ನಿಮಿಷ ಆದಮೇಲೆ ಈ ರೀತಿಯಾಗಿ ರೌಂಡ್ ಆಗಿ ಮಾಡಿ ಬಾಲುಷಾ ಆಕಾರನ ಕೊಡಬೇಕು. ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದರಲ್ಲಿ ಎಣ್ಣೆ ಹಾಕೊಂಡಿದ್ದೀವಿ. ಎಣ್ಣೆನ ಉಗುರು ಬೆಚ್ಚಗೆ ಮಾತ್ರ ಕಾಯಿಸ್ಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಬಾಲುಷಾ ಸರಿಯಾಗಿ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಎಣ್ಣೆನ ಉಗುರು ಬೆಚ್ಚಗೆ ಕಾಯಿಸ್ಬೇಕು. ಮೊದಲು ಉಗುರು ಬೆಚ್ಚಗೂ ಕಾಯ್ದಿರುವ ಎಣ್ಣೆಯಲ್ಲಿ ಬಾಲುಷಾನ ಬಿಡಬೇಕು. ಎಣ್ಣೆನ ತುಂಬಾ ಕಾಯಿಸಿ ಬಾಲುಷಾನ ಯಾವತ್ತೂ ಕರಿಯಕ್ಕೆ ಹೋಗಬೇಡಿ. ಆ ರೀತಿ ಮಾಡೋದ್ರಿಂದ ಬಾಲುಷಾ ಒಳಗಡೆಯಿಂದ ಬೇಯೋದಿಲ್ಲ. ಮೇಲ್ಗಡೆ ಅಷ್ಟೇ ಚೆನ್ನಾಗಿ ಬೇಯುತ್ತೆ, ಆದ್ರೆ ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಮೊದಲು ಉಗುರು ಬೆಚ್ಚಗೆ ಎಣ್ಣೆಯಲ್ಲಿ ಈ ರೀತಿಯಾಗಿ ಬಾಲುಷಾ ಹಾಕಿ 10 ನಿಮಿಷ ಆದ್ರೂ ಈ ರೀತಿಯಾಗಿ ಎಣ್ಣೆಯಲ್ಲೇ ಬಾಲುಷಾನ ಬಿಡಬೇಕು. ಉಗುರು ಬೆಚ್ಚಗೆ ಎಣ್ಣೆಯಲ್ಲಿ ಬಾಲುಷಾನ ಬಿಡಬೇಕು. ಈ ರೀತಿಯಾಗಿ ಗುಳ್ಳೆಗಳು ಬಂದ್ಮೇಲೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಬಾಲುಷಾನ ಸರಿಯಾಗಿ ಕರಿಬೇಕು. ಎರಡು ಕಡೆಯಿಂದ ಕರಿಬೇಕು. ಮೊದಲೇ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಾಲುಷಾ ಚೆನ್ನಾಗಿ ಕರಿಯೋದಿಲ್ಲ. ಯಾವಾಗಲೂ ಉಗುರು ಬೆಚ್ಚಗಿರುವ ಎಣ್ಣೆಯಲ್ಲೇ ಬಾಲುಷಾನ ಮೊದಲು ಹಾಕಿ 10 ನಿಮಿಷ ಬಿಟ್ಟು ಆಮೇಲೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿಯಾಗಿ ಬಾಲುಷಾನ ಕರಿಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಸ್ಟೆಪ್ಪು. ಈಗ ನೋಡಿ ಚೆನ್ನಾಗಿ ಪೂರ್ತಿಯಾಗಿ ಕರ್ದಿದೆ. ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಬಾಲುಷಾ ಮಾಡೋದು ಸುಲಭ ಇದೆ, ಆದ್ರೆ ಹೇಗ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಬಾಲುಷಾನ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬಾಲುಷಾನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಈಗ ನಾವು ಪಾತ್ರೆಯಲ್ಲಿ 1 kg ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಎಷ್ಟು ತೆಗೆಯುತ್ತೋ ಅಷ್ಟು ಮಾತ್ರ ನೀರನ್ನ ಹಾಕಿ, ನೀರನ್ನ ಜಾಸ್ತಿ ಆ್ಯಡ್ ಮಾಡಬೇಡಿ. ಮತ್ತೆ ಇದನ್ನ ನಾವು ಸಕ್ಕರೆನ ಕರಗಿಸಿ ಪಾಕನ ಮಾಡ್ಕೋಬೇಕು. ಪಾಕನ ನಾವು ಜಾಮೂನ್ಗೆ ಹೇಗೆ ಮಾಡ್ಕೋತೀವೋ ಆ ರೀತಿಯಲ್ಲಿ ಪಾಕನ ಮಾಡ್ಕೋಬೇಕು. ತುಂಬಾ ಗಟ್ಟಿಯಾಗಿ ಪಾಕನೂ ಕೂಡ ಮಾಡ್ಕೋಬಾರ್ದು. ಈಗ ಪಾಕ ರೆಡಿಯಾಗಿದೆ. ಇದನ್ನ ಕೆಳಗಡೆ ಇಳಿಸಿ ಇದರಲ್ಲಿ ಬಾಲುಷಾನ ಹಾಕಬೇಕು. ಎಲ್ಲ ಬಾಲುಷಾನ ಇದರಲ್ಲಿ ಹಾಕಬೇಕು. ಬಾಲುಷಾ ಇದ್ರ ಒಳಗಡೆ ಹಾಕಿದ್ಮೇಲೆ 10 ರಿಂದ 15 ನಿಮಿಷ ಬಿಡಬೇಕು. ಯಾಕಂದ್ರೆ ಪಾಕ ಪೂರ್ತಿ ಹೀರ್ಕೋಬೇಕು. ಅದಕ್ಕೋಸ್ಕರ 10 ಇಲ್ಲ 15 ನಿಮಿಷ ಹೀಗೆ ಬಿಟ್ರೆ ಪೂರ್ತಿಯಾಗಿ ಪಾಕನ ಹೀರ್ಕೊಂಡ್ಬಿಡುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಕ್ರಿಸ್ಪಿ ಮತ್ತು ತುಂಬಾನೇ ಸಾಫ್ಟ್ ಆಗಿರುವ, ಎಲ್ರಿಗೂ ಇಷ್ಟವಾಗುವ, ಇಷ್ಟಪಟ್ಟು ತಿನ್ನುವ, ಟೇಸ್ಟಿಯಾಗಿರುವ ಬಾಲುಷಾ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.